ರೋಚಕ ಘಟದತ್ತ ಎಸ್ಐಟಿ ತನಿಖೆ ಸಾಗ್ತಾ ಇರೋದ್ರ ಮಾಹಿತಿಯನ್ನು ನಾವು ಕೊಡ್ತಾ ಇದ್ವಿ. ಆರೋಪಿ ಚಿನ್ನಯ್ಯನಿಗೆ ಎಸ್ಐಟಿ ಅಧಿಕಾರಿಗಳು ಗ್ರಿಲ್ ನಡೆಸ್ತಾ ಇದ್ದಾರೆ. ಓಕೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಮತ್ತೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗಿದೆ. ವೈದ್ಯಕೀಯ ತಪಾಸಣೆಗೆ ಎಸ್ಐಟಿ ಒಳಪಡಿಸಿದೆ. ಅಂದ್ರೆ ಕಸ್ಟಡಿಯಲ್ಲಿ ಇರುವಂತಹ ವ್ಯಕ್ತಿ 24 ಗಂಟೆಗೆ ಒಂದ್ಸಲ ಆತನನ್ನ ಕಡ್ಡಾಯವಾಗಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕಾಗತ್ತೆ. ಅದೇ ರೀತಿ ಆ ಪ್ರೋಟೋಕಾಲ್ ಅನ್ನ ಫಾಲೋ ಮಾಡೋ ಕೆಲಸವನ್ನ ಎಸ್ಐಟಿ ಟೀಮ್ ಮಾಡಿದೆ. ಯಾವುದೇ ಪ್ರಕರಣದಲ್ಲಾದರೂ ಅಷ್ಟೇ ಕಸ್ಟಡಿಗೆ ಒನ್ಸ್ PC ಕಸ್ಟಡಿನಲ್ಲಿ ಎಲ್ಲಿ ತನಕ ಇರ್ತಾರೆ ಅವ್ರು ಹೆಲ್ದಿ ಆಗಿದ್ದಾರೆ, ಫಿಸಿಕಲಿ ಫಿಟ್ ಇದ್ದಾರೆ, ಮೆಂಟಲಿ ಫಿಟ್ ಇದ್ದಾರೆ ಅನ್ನೋದನ್ನ ಖಾತ್ರಿ ಪಡಿಸೋದಕ್ಕೋಸ್ಕರ ಈ ಮೆಡಿಕಲ್ ಟೆಸ್ಟನ್ನು ಮಾಡಲಾಗುತ್ತೆ. ಪ್ರತಿದಿನ ಇದೊಂದು ನಾರ್ಮಲ್ ಪ್ರೊಸೀಜರು. ಅದನ್ನು ಅಲ್ಲಿ ಫಾಲೋ ಮಾಡುವಂತಹ ಸಂದರ್ಭದಲ್ಲಿ ಸೆರೆ ಸಿಕ್ಕಿದ್ದು ಹೀಗೆ. ಆರೋಪಿ ಚಿನ್ನಯ್ಯ ಸುಮಾರು ವಿಚಾರಗಳನ್ನು ಪೊಲೀಸರ ಮುಂದೆ ಆತನೇ ಸ್ವತಃ ಹೇಳ್ಕೊಳ್ತಾ ಇದ್ದಾನೆ. SIT ಕೇಳಿದ ಪ್ರಶ್ನೆಗಿಂತ ಆತ ಕೊಡುವಂತಹ ಉತ್ತರನೇ ಉದ್ದುದ್ದ ಇದೆ ಅಂತ ಹೇಳಲಾಗ್ತಾ ಇದೆ. ಇಂಥ ಟೈಮಲ್ಲಿ ಆತನ ಆರೋಗ್ಯ ಸ್ಥಿತಿ ಹೇಗಿದೆ, ಮತ್ತು ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ಬೇಕಾಗತ್ತೆ. ಆತನನ್ನು ಫರ್ದರ್ ಇಂಟ್ರಾಗೇಷನ್ ಮಾಡ್ಬೋದು. ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ, BP ನಾರ್ಮಲ್ ಇದೆ, ಶುಗರ್ನಲ್ಲಿ ವ್ಯತ್ಯಾಸ ಇಲ್ಲ, ಆ ಥರದ್ದೆಲ್ಲ ಸರ್ಟಿಫಿಕೇಟ್ ಬೇಕಾಗತ್ತೆ. ಅದರ ಮೇಲೆ ಪ್ರೊಸೀಡ್ ಆಗಬೇಕಾಗತ್ತೆ. ಆಮೇಲೆ ಇವ್ರನ್ನ ಕಸ್ಟಡಿ ಕೊಡೋ ಟೈಮ್ನಲ್ಲಿ ಕೋರ್ಟ್ ಕೂಡ ಅದನ್ನೇ ಹೇಳಿರುತ್ತೆ. ಆರೋಪಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ನೋಡ್ಕೊಳ್ಬೇಕಾಗತ್ತೆ. ಆತನ ಮೇಲೆ ಯಾವುದೇ ರೀತಿಯಾಗಿ ಮರಣಾಂತಿಕವಾಗಿ ಹಲ್ಲೆ ಮಾಡೋಂಗಿಲ್ಲ ಅಂತೆಲ್ಲ ಷರತ್ತುಗಳನ್ನು ಹಾಕಲಾಗತ್ತೆ.